ಅಲ್ಲ ನೀನು ಹಚ್ಚಿ ದೌಲತ್ ನೋಡಪ್ಪಳು ನೀ ಹೇಳ್ತೀಯಲ್ಲ, ತಂದಿದ್ನ ತಗೊಂಡೋಗಿ ಇಟ್ಕೊಂಡೋಗ್ ಗೊತ್ತಾತತಿದ್ಕೆ ಆಸೆದೆ ಮತ್ತೆ ಬೇಕು ಅಂತ ಬಾಯಿ ಮೇಲಕ್ಕೂ ಬೈಯೋದು. ಯಾರು ಆಲೈಸಿದ್ರು ನಾನು ಉರ್ಸೋದೆ ಹಬ್ಬದ ದಿನ ಪೇಟೆ ಕಡೆ ಹೋಗಿನೇನೋ ಅನ್ಬೇಕು. ಏನ್ ರಕ್ಕಸ್ತಿ ಕೂಗ್ದಂಗ್ ಕೂಗ್ತಲ್ಲ ನೀ ಹೇಳ್ತೀಯಲ್ಲ. ನಿನ್ನ ದಸೆಯಿಂದ ಅರ್ಧ ಎಲ್ಲ ಆಗಿದ್ದು ಮಾವಿನಕಾಯಿ ಅಂತ ಕೂತೆ. ಇಲ್ಲಿದ್ರೆ ನಾವು ಬಂದು ಎಷ್ಟ ಹೊತ್ತಾಗಿರ್ತಿತ್ತು. ಏನ್ ರಾಜ್ಯಕ್ಕೆ ಇಲ್ದಿದ್ ಮಕ್ಳು ಕಂಡಳ್ ನಿಂತ ಅಯ್ಯೋ ಬಿಡು. ಜೊತೆಗ್ ಕರ್ಕೊಂಡು ಹೋದವ್ ನಾವು ಮನ್ಸೇ ಅಲ್ಲ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಅಂತ ಗೊತ್ತಿಲ್ಲನು. ಏನ್ ಮನೆಗ್ ಬರ್ಬೇಕಾದ್ರೆ ಇವ್ರು ರಂಪ ರಾದಂತ ನೋಡ್ರು ಸಾಕು. ಅಲ್ಲ ನಾನೇನೋ ಮಾತಿಗೆ ಯಾವ್ದೋ ಸಿಟ್ಟಲ್ಲಿ ಹೇಳಿದ್ರೆ ನೀವು ಅವ್ರು ಬಂದಕ್ಕೂ ಎಂತ ಕಾತರ ಕೂಗ್ಬೇಕಿತ್ತು ನೋಡೋಣ. ವರ್ಷಾದಿ ಹಬ್ಬದ ದಿನ ಅವ್ರೇನಾದ್ರು ನಿಮ್ಗೆ ಹೇಳ್ತಾರ? ಈಗ ನಂಗೆ ಹೇಳೋದು ಸೊಸೆ ಏನೋ ಹೇಳಿದೆ ಅದಕ್ಕೆ ಇದು ಸಿಟ್ಕೊಂಡು ಕೂಗಿದೆ ಅಂತ. ಎಂತಾರಾಗ್ಲಿ ಅಷ್ಟು ಆಸೆ ಪಟ್ಟು ಹೋಗಿರಲ್ಲ ತಗೋ ಬರ್ಬೇಕು ಅಂತ. ಬಹಳ ಖುಷಿ ಆತದ ಮಾತ್ರ. ಪುಣ್ಯ ಮಾಡಿದ್ರೆ ಹಿಂಗಿದ್ ಗಂಡು ಸಿಕ್ಕಕ್ಕೆ. ಹೌದವ, ನಿಂಗೆ ಯಾರು ಎಂತಾರು ಹೇಳಿದ್ರು ಹೇಳ್ದೆ ಇದ್ರು ಸಿಟ್ಟು ಬರ್ತದೆ, ಸೆಡು ಬರ್ತದೆ. ನೀ ಏನ್ ಹೇಳಿದ್ರು ನಾವು ಅಲೆಚ್ಕೊಂಡು ಸುಮ್ಮನೆ ಇರ್ಬೇಕು, ತಿರ್ಗಿ ಏನು ಹೇಳ್ಬಾರ್ದು. ನಮಗ ಮತ್ತೆ ಬೇಸರಿಕೆ ಹಾಸರಿಕೆ ಏನಿಲ್ಲ, ಮನುಷ್ಯರಲ್ಲ ನಾವು, ಮರನ್ಕೊಳ್ದಲ್ಲ. ಯಾರೇನ್ ಹೇಳಿದ್ರು ಅಲೆಚ್ಕೊಂಡಿರ್ಬೇಕು, ಯಾರು ಏನ್ ಮಾಡಿದ್ರು ನೋಡ್ಕೊಂಡಿರ್ಬೇಕು. ಬೇಡ ಬಿಡು ಬೇಡ. ಉತ್ಸಾದೆ ಹಬ್ಬದ ದಿವಸ ಎಂತಕ್ಕೆ ಮಕ್ಳು ಮರಿ ಮನೆ ಅವರು ಎಂತ ಕಲಿತಾವ ನಮ್ಮನ್ನ ನೋಡಿ. ಕಚ್ಕಿತ ಕಾರ್ಕಿತ ಹಬ್ಬ ಮಾಡೋದ್ನ. ಹಂಗಾಗಿ ಇವತ್ತು ಸುಮ್ಮನೆ ಹಾಕ್ಕೊಂಡೇನೆ. ಇಲ್ಲಿ ನೀನು ಆಡಿದ ಮಾತಿಗೆ ಅದು ಇತ್ತು. ಈಗ ಸುಮ್ಮನೆ ಹಾಕೊಂಡೆ ಅಂದ್ರೆ ನಾನು ಹಂಗೆ ಇರ್ತೀನಿ ಅಂತ ತಿಳ್ಕೊಬೇಡ. ಕೇಳ್ತೀನಿ, ಕೇಳೋ ಹೊತ್ತಲ್ಲಿ ಕೇಳ್ತೀನಿ, ಉತ್ತರ ಕೊಡದೇ ಇರು ನೀನು. ಅವಾಗ ಏನು ಯಾರೊಬ್ರು ಸಿಕ್ಕೇರೆ ಅಂದ್ರೆ ನೀನು ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ದು ಬಿಡ್ಬೋದು ಅಂತ ಲೆಕ್ಕ ಹಾಕಿ ಏನೋ. ಎಂತ ಹೇಳಲ್ಲ ಅಂತೀರಿ, ಮತ್ತೆ ಹೇಳೋದನ್ನ ಪೂರ್ತಿ ಏನು ಮಾಡ್ತೀರಿ. ನನ್ನ ಹೊಟ್ಟೆ ಸಂಕಟ ನಂಗೆ ಗೊತ್ತಾತ. ಇದೆ ನಿಮ್ಮ ಮಗ ಏನಾರು ಹೇಳಿದ್ರೆ ನಾ ಏನು ಇಲ್ಲದೆ ಸುಮ್ಮನೆ ಹೋಗಿ ಬಂದ್ರು ನಂಗೆ ಆ ಥರ ಹೇಳ್ತಾರೆ. ಆದರೂ ನೀವು ಅವ್ರಿಗೆ ಬೈಯಲ್ಲ. ನಾನು ಹೇಳ್ದಕ್ಕೂ ನಾ ಏನು ಹೇಳ್ದೆ ಹೇಳೋ? ಮಾತಾಡಲ್ಲ ಅಂದೆ. ಹೋಗೀಗ ಮಾಡೋ ಕೆಲಸ ಮಾಡು, ಹೋಗು ಹಬ್ಬದ ಅಡುಗೆ ಮಾಡು. ಹುಡುಗರಿಗೆ ಹಸು ಆಗ್ತದೆ. ಈಗ ಸ್ನಾನಕ್ಕೆ ಹೋಗ್ತೀಯನು ಹೋಗು, ನಾನು ಅವಕ್ಕೆ ತಿಂಡಿ ಗಿಂಡಿ ಎಲ್ಲ ಕೊಡ್ತೀನಿ. ನಾನು ಸ್ನಾನ ಮಾಡ್ಕಿ ಬಂದು ಅಡುಗೆ ಶುರು ಮಾಡು, ನಾನು ಆಮೇಲೆ ಹೋಗಿ ಸ್ನಾನ ಮಾಡ್ಕಿ ಬರ್ತೀನಿ. ತಂದರೆ ಈಗ ಪೂಜೆ ಕೆಲಸ ಮಾಡಬೇಕು. ಈ ಮನುಷ್ಯೊಬ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಇನ್ನು ಯಾರ್ಯಾರ ಹತ್ರ ಎಂತ ಹೇಳಿಸ್ಕೊಂಡ್ರೇನ. ನಾ ಹೇಳಲೂ ಇಲ್ಲ. ನನ್ನ ಹತ್ರ ಒಂದು ಸ್ವಲ್ಪ ಕೇಳಿದ್ರೆ ನಾ ಹೇಳ್ತಿದ್ದೆ ಬೇಡ ಅಂತ. ಅಜ್ಜ, ನಾ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡಿದ್ರೆ ಬೈಯಕ್ಕೆ ಶುರು ಮಾಡ್ತದೆ. ನಾ ಹೋಗ್ಲಾ? ನಿನ್ನೆ ಹೇಳಿತ್ತು ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಕೆಲಸ ಮಾಡಬೇಕು ಅಂದಿತ್ತು. ನಾ ಸ್ನಾನಕ್ಕೆ ಹೋಗ್ತೀನಿ ಆತ ಅಜ್ಜ. ಹೋಗ, ನಾನು ಹೆಂಗೆ ಅಡ್ ನಿಂತ್ಕೊಂಡಿ ನಾನು. ಸ್ನಾನ ಮಾಡಿ ಹೋಗು. ಏನ್ ಪೂಜೆಗೆ ಸಮ್ ಮಾಡ್ತೀಯ? ನಿನ್ ಮಾವಿಗೆ ಒಂದು ಲೋಟ ಕುಡಿಯಕ್ಕೆ ಕೊಡ್ತೀಯ ಎಂತದ ನೋಡು ಮಾರತಿ. ಬೆಳಿಗ್ಗೆನೇ ಏನು ಕೊಡ್ಕೊಂಡು ಹೋದಂಗಿಲ್ಲ ಅವರು. ಈಗ ಬಂದರೆ ಕಾಫಿ ಅಂದ್ರೆ ಜೀವ. ಕಾಫಿ ಇದ್ರೆ ಒಂದು ಲೋಟ ಕೊಡು. ಅದನ್ನಾರು ಕೊಡ್ತೀಯ ಇಲ್ಲ ನಾನೇ ಕೊಡ್ಬೇಕಾ? ಕೊಡ್ತೀನಿ ಮಾರ, ಕೊಡ್ದೆ ಏನ? ಅಲ್ಲ ಅದೇ ಸೋಸಿಟ್ಟಿದೆ, ಅದೇ ಒಂಚೂರು ಕೊಡಿ ಅಂದ್ರೆ ಅದಕ್ಕೂ ಸಿಟ್ಟು ಮಾಡ್ಕಿತ್ತೀರೇನ? ಈಗ ಬೇಡ ಬಿಡಿ, ನಾನೇ ಬಂದು ಕೊಡ್ತೀನಿ. ಏನು ಕಿಮಿಂಗ್ ಮಿಷಿನ್ ಹಾಕಿಂಡ್ಲ ನಂಗೆ ಕಂಡಾರ ಕಾಣ್ತದ. ಕಾಫಿ ಕಾಫಿ ಕುಡ್ಕೊಂಡು ಕಡಿಕೆ ತಿಂಡಿ ತಿಂತೀರಾ ಇಲ್ಲ ಕಾಫಿ ತಿಂಡಿ ಒಟ್ಟಿಗೆ ಏನ್ ಮಾಡ್ತೀರಾ? ತಿಂಡಿ ಗಿಕ್ಕದ? ಇಲ್ಲಪ್ಪ, ತಿಂಡಿ ತಿನ್ಲ. ಬೇಡ ಅಂತ ಹೇಳಿದ್ರೆ ಕೇಳಲ. ಒಂದು ಲೋಟ ಕಾಫಿ ಕೊಡ್ತು, ಅದಕ್ಕೆ ಕಾಫಿ ಕುಡ್ಕೊ ಬಂದೆ. ಏನಾಯ್ತು ನೋಡೋಣ, ಒಂದು ಲೋಟ ಕಾಫಿ ಕುಡ್ಕೊ ಬಂದಕ್ಕೂ ಈಗ ನಾ ಮತ್ತೆ ಹಿಂಗೆ ಹೇಳ್ತೀಯ ಅಂತಾನೆ. ಉಸಾದಿ ಹಬ್ಬದಿನ ಬೇರೆಯವ್ರ ಮನೇಲಿ ತಿಂಡಿ ತಿಂದ್ರಿ ಅಂತ ಹೇಳ್ತೀಯ ಅಂತಾನೆ ತಿಂಡಿ ತಿನ್ಲ. ಕಾಫಿ ಕುಡ್ದೀನಿ. ತಿಂಡಿ ನೀ ತಿಂದ? ಕಿವಿ ಒಂದು ಹೊಟಾರ ಹೋಗ್ಯದ ಹಂಗಾರೀಗ. ನೀ ತಿಂದ ಅಂತ ಕೇಳೋದು ನೋಡಿದ್ರೆ ಏನು ಅಕ್ಕರದ ಏನೋ ಅನ್ಬೇಕು. ನಾ ತಿಂದೆ. ಇಷ್ಟೊತ್ತು ತಿಂಡಿ ತಿಂದೆ ಕೂತ್ರೆ ಹಾಗೆ ಹೋಗಿತ್ತು. ತಿಂಡಿ ತಿನ್ಬೋದು ಬಲ್ಲಿ. ಅದೇ ನೋಡ್ದೆ ಎಂತ ಸಂಪಿಗೆ 2 ದಂಡೆ ಮಾಡಿ ನೀನು ಮುಡ್ಕ ಉಳ್ದವು ದೇವ್ರ ಪೂಜೆಗೆ ಕೊಡು. ಪೂರ್ತಿ ಎತ್ತು ಮಗನ ಕೈಲಿ ಕೊಡ್ಬೇಡ ದೇವ್ರ ಪೂಜೆಗೆ ಅಂತ. ಸಂಪಿಗೆ ಹೋಯ್ದವು. ಅಲ್ಲಿ ಸುರ್ಗಿ ಮರದ ಹತ್ರ ಹೋದೆ. ಒಂದು ಮಗ್ಗೆ ಬಿಟ್ಟಿದ್ರು ಬೇಜಾರಿರ್ಲಿಲ್ಲ. ಯಾವ ಬಂದು ಒಟ್ಟೊತ್ತಿನ ಒಳಗೆ ಬಂದು ಕುಯ್ಕೊಂಡು ಹೋದ್ವ ಏನ. ಅದನ್ನು ನಾ ಕುಯ್ಕಿ ಬರ್ಬೇಕಂತ ಮಾಡಿದ್ದೆ. ಆಗ್ಲಿ ಸಂಪಿಗೆ ತಂದೀನಿ.
ಸೀರೆ ಪಾಪಕ್ಕೆ ಕೊಟ್ಟು ಸೀರೆನೆ ಉಟ್ಕ. ಉತ್ಸಾಹದಿ ಹಬ್ಬ, ಹೊಸ ಹಬ್ಬ. ನಾನು ಬೇಕಾದ್ರೆ ಅವೇ ಬಟ್ಟೆ ಹಾಕಿತೀನಿ ಅಂದ್ರೆ ನೀನು ತಕ್ಕೊಡ್ಬೇಕು. ಆಲೆ ಭಾರತೆ ಎಂತಾರಾಗ್ಲಿ ಅವನು ಉಂಗ್ಲನ್ನು ಪಾಪಕ್ಕೆ ಕೊಟ್ಟು ಬಟ್ಟೆನೂ ತಕ್ಕೊಡು, ಹಾಕಿತೀನಿ ಇವತ್ತು. ಎಲ್ಲ ದೇವಸ್ಥಾನದಲ್ಲಿ ಮೀಟಿಂಗ್ ಕರೀತಾರಂತ ಇವತ್ತು. ಏನು ಹೊಸ ಬಟ್ಟೆ ಹಾಕೊಂಡು ಈಗ ಹೊಸ ಮದ್ಮಗಲ್ಲ ಮಾತಾಡ್ತಾರಿ ಅಂತಕ್ ಹೊಸ ಬಟ್ಟೆ ಅಂತಕ್ ಮಾರ್ರ. ಮನೇಲಿ ಉಳ್ದಾರೆಲ್ಲ ಹಾಕಿಂಡಾರ, ಯಾರು ಇಲ್ದೆ ನಾವು ಹಿರಿದಾಗಿದ್ದಾರ ಹಾಕೊಂಡು ಕಿರ್ದಾಗಿದ್ದಾರನ್ನ ಹಂಗೆ ಬಿಡದ. ಸುಮ್ಮನೆ ಇದ್ಬಿಡಿ, ಹೊಸ ಬಟ್ಟೆ ಏನ್ ಬೇಡ, ಇದ್ದವನೇ ಹಾಕೊಂಡ್ರೆ ಸಾಕು. ಹಾ ಮತ್ತೆ ಅದಕ್ಕೆ ಹೇಳಿದ್ದು, ಕಿರ್ದಾಗಿದ್ದಾರೆಲ್ಲ ತಂದ್ಕೋತಾರೆ. ತಂದದೆ ಮೊನ್ನೆ ಗಂಡಗೆ ಯಾವ್ದೋ ಒಂದು ಅಂಗಿ ಹಾಕಿ ತೋರಿಸ್ತಿತ್ತು ನೋಡಿ, ನಾನು ಗಂಡಗೆ ಸಲ್ಟ್ ತಂದದೆ, ಅದಕ್ಕೆ ಬಟ್ಟೆ ತಗೊಂಡೆ ಅದೇ ಅಂತ ಮಾಡಿಯಾ. ಮಕ್ಕಳಿಗೆ ಹೆಂಗ ತತ್ತದಲ್ಲ, ನಮ್ಮಿಬ್ರನ್ನೇ ಬಿಡೋದು, ನಾವ್ಯಾಕೆ ಹೆದರ್ಬೇಕ? ನಮ್ಗೇನು ಮಕ್ಕಳಿಲ್ಲನ್ ಬೇರೆ? ಮಗಳು ತಂದು ಕೊಟ್ಟಿದ್ದನ್ನೇ ಹಾಕಿಡೋಣ. ಹಾಕಿದ ಮೇಲೆ ಗೊತ್ತಾಗಬೇಕು, ಇವ್ರಿಗೂ ಅದೇ ನಾನು ತರ್ಲ ಅಂದ ಕೂಡಲೇ ಏನು ಸುಮ್ಮನೆ ಇರಲ್ಲ ಇವರು ಅಂತ. ಏನು ಗತಿ ಸಾಯದಪ್ಪ, ಏನು ಗತಿ ಸಾಯದು. ನಾನೀಗ ನಿಮಗೆ ವಾಲ್ ಹಿಟ್ಟೇ ಹೋತಲ್ಲ. ಇಲ್ಲ ಅಲ್ಲ, ನಿಮಗೆ ಎಂತ ಆಗಿದೆ ಪುಣ್ಯಾತ್ಮ? ಆ ಮಿಸಿನೊಂದು ಎಂತ ಇಟ್ಟು ಪೂಜೆ ಮಾಡಕ್ ತಂದಿದ್ದ, ಕಿಮಿಲ್ಲೇ ಇಟ್ಕೊಳ್ಳಿ, ಕಿಮಿಯಿಂದ ತೆಗಿಬೇಡಿ. ಯಾರು ಬಟ್ಟೆ ತಂದ್ಕೊಂಡಾರ್ರಿ? ಯಾರು ತಂದ್ಕೊಂಡ್ಲ? ಈಗ ಅಲ್ಲಿ ಹೊಸ ಮಿಷಿನ್ ಗಿಚಿನ್ ಎಲ್ಲ ದುಡ್ಡು ಅದಕ್ಕೆ ಹಾಕಿದೆ, ಹಂಗಾಗಿ ಅದ್ರ ಕೈಲೂ ದುಡ್ಡಿಲ್ಲ. ಪಾಪಣ್ಣ ನನ್ನ ಕೈಲಿಲ್ಲ ಅಂದ, ಹಂಗಾಗಿ ಯಾರಿಗೂ ಎಂಥದ್ನು ತರಲ್ಲ. ಹಂಗೆ ಇರೋಟೊತ್ತಿಗೆ ನಾನು ನೀವು ಹೊಸ ಬಟ್ಟೆ ಹಾಕೊಂಡಿರಕ್ಕಾಗ್ತದ? ಸುಮ್ಮನಿರಿ, ಹಾಕಿದ ಬಟ್ಟೆನೆ ಸಾಕು. ಆಗ್ಲಿ ಎಂತದಾರು ಮಾಡ್ಕೆ ಮಾಡೋಣ. ಅಲ್ಲಿ ಚಂದ್ರನ್ ನೋಡಕ್ ಹೋಗೋಷ್ಟೊತ್ತಿಗೆ ಇಡೀ ಊರು ಮನೆಯವರೆಲ್ಲ ಬರ್ತಾರಲ್ಲ, ನಾವೊಂದು ಹೊಸ ಬಟ್ಟೆ ಹಾಕೊಂಡು ಹೋಗೋಣ ಅಂತ ನೋಡ್ದೆ. ನೀನು ಕಾಗಿದ್ದಂಗೆ ನಿಂಗೆ ಎಂತ ತಂದು ಕೊಡ್ಬೇಕು? ಆಗ್ಲಿ ಈಗ ತಿಂಡಿಗೆ ಇಕ್ತೀಯ, ನಂಚಕ್ಕೆ ಅಂತ ತಿಂಡಿಗೆ ನೊಂಚಕ್ಕೆ ಅಂತ ಹೊಸ ಊಟ ಕೇಳ್ತಿರಲ್ಲ ಮರ್ರ. ಚಟ್ನಿ ಮಾಡದೆ, ತುಪ್ಪದೆ, ಬೆಣ್ಣೆದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿಬೋದು. ಆಗ್ಲಿ ಆಗ ನೀನು ಒಂದು ಕೊಡು ತಿನ್ಕೋಬೋದು ನನ್ನ ಜೊತೆ ಕೂತ್ಕೊಂಡು. ಬಾ, ಒಬ್ಬನೇ ಅಂತ ಕಪ್ಪಾಯಿಸ್ತಾ ಕೂತ್ಕೊಂಡು ತಿನ್ನದೆ. ಕಡುಬು ತಿನ್ನಕ್ಕೆ ಅಂದ್ರೆ ಕಡುಬು ಅಲ್ಲ, ಇವತ್ತು ದೋಸೆ. ಹಬ್ಬದ ದಿನ ಕಡುಬು ಮಾಡ್ತಾರ, ಅಷ್ಟು ಗೊತ್ತಿಲ್ಲ ಹಂಗಾರೆ ನಿಮ್ಗೆ? ಅಯ್ಯೋ ಅಮ್ಮ, ಇಷ್ಟೊತ್ತು ಅದನ್ನೇ ಬೈದೀಯ ಮರತಿ, ಮತ್ತೆ ಅದೇ ಪ್ಲೇಟೇ ಹಾಕ್ತಿದೀಯಲೆ. ಬೇರೆ ಎಂತ ಹೇಳದಾರು ಹೇಳ, ನಾನೀಗ ಬಂದಿನೇ ಇಲ್ಲ, ಇಷ್ಟು ಸೇಫಾಗಿ ಬಂದಿನಲ್ಲ ಮರತಿ, ಮತ್ತೆ ಯಾಕೆ ನಿಂಗೆ ಚಿಂತೆ? ನೀ ಮಾತಾಡಬೇಡ ಪುಳ್ಳು, ನಂಗೆ ಇರೋ ತಾಲ್ ಬಿಸಿನೇ ಹೆಚ್ಚಾಗಿವೆ. ಏನೋ 2 ಮಕ್ಳು ಅದಾವಲ್ಲ ಅಂತ ಅವು ಮಕ ನೋಡ್ಕೊಂಡು ಜೀವನ ಮಾಡೋದಾಗಿದೆ ಗೊತ್ತಾನ. ಮತ್ತೇನು ಯಾರನ್ನೇನು ನಂಬ್ಕೊಂಡೇನಿಲ್ಲ ನಾನೀಗಿಲ್ಲಿ. ನೀವು ಮಕ್ಕಳು ಹಂಗೆ ಒಂದು ಗಳಿಗೆ ಕಣ್ಣಿಗೆ ಕಾಣದೇ ಇದ್ರೆ ನಂಗೆ ಎಷ್ಟು ಇದಾಗ್ತದೆ ಅದೇನು ಗೊತ್ತು ನಿಮಗೆ? ದೊಡ್ಡ ಆದ್ಮೇಲೆ ಗೊತ್ತಾಗ್ತದೆ, ಈಗ ಗೊತ್ತಾಗಲ್ಲ. ತಾಯ್ದಕ್ಲಿ ಸಂಕಟ ಗೊತ್ತಾಗ್ತದೆ ನೋಡಿ ಅವಾಗ. ಅಯ್ಯೋ ಮೂನೆ ಅಮ್ಮ, ಮತ್ತೆ ನೀ ಒಳ್ಳೆ ಥರ ಎಲ್ಲ ಮಾತಾಡ್ಬೇಡ. ಅಪ್ಪ ಬಂದ್ರೆ ಈಗ ನಂಗೆ ಹೊಡೆದೇ ಬಿಡ್ತಾರೆ, ಮತ್ತೆ ನೀನು ಒಳ್ಳೇದು ನೋಡಿದ್ರೆ. ಏನು ನಿನ್ನಪ್ಪ ಹೆಂಡತಿ ಅಂದ್ರೆ ಪ್ರಾಣ ನೋಡು. ನಾನು ಒಳ್ಳೇದು ನೋಡಿದ್ರೆ ನಿಂಗೆ ಬಂದು ಹೊಡೆದು ಬಿಡ್ತಾರೆ, ನಗಾಡ್ತಾ ಹೋಗ್ತಾರೆ ನೋಡ್ಬೇಕಾರೆ. ಅಲ್ಲ ಮತ್ತೆ ತಿಂಡಿ ತಿನ್ನೋಣ ಅಂತೀಯ ನಿಂತ್ಕೊಂಡೇ ಇದ್ದೀಯಲ್ಲೇ. ಬಾ, ನೀನು ಕೂತ್ಕೊಂಡು ಒಂದು ಕಡುಬು ತಿನ್ನ, ಸ್ನಾನ ಮಾಡಿ ಸಂಪಿಗೆ ಹೂ ಮುಡ್ಕ. ಅಷ್ಟು ಗೋಳಾಟ ಹೋಗಿ ತಂದೀನಿ, ಬಂದಕ್ಕೂ ಬೈದೆ. ತಂದಿದ್ ನೋಡಿ ಎಷ್ಟು ಖುಷಿ ಆಗ್ತದೇನೋ ಅಂತ ಜ್ಞಾನ ಮಾಡ್ತಾ ಬತ್ತಿದ್ದೆ ಗೊತ್ತಾನೋ. ನೀನು ನೋಡಿದ್ರೆ ಬೈತೀಯ ಆ ಥರ. ನಾನು ನಂಗೆ ಮುಡಿಯೋಕೆ ಹೋಗಿದ್ನ, ನಿಂಗಂತಾನೆ ತಂದಿದ್ದಲ್ಲ ನಾ. ಬಲ್ಲಿ ಈಗ ನೀವು ಹೋಗಿದ್ದಲ್ಲ ಅಂತ ಹೇಳದ್ನ ನಾನು. ಒಂದ್ಸಲ ಹೇಳಿ ಹೋಗಿದ್ರೆ ಈಗ ಇಷ್ಟೆಲ್ಲ ಮಾತು ಆತಿತ್ತ ಮನೇಲಿ? ಅದನ್ನು ಹೇಳ್ದೆ ಎಂತಕ್ಕೆ ಹೋಗ್ತೀರಿ ಅದು ಆ ಹುಡುಗನ್ ಕಟ್ಕೊಂಡು ಅಂತ. ಹೇಳ್ದೆ ಎಂತಕ್ಕೆ ಹೋಗಿದ್ದು ಅಂದ್ರೆ, ಒಂದೇ ಸತಿ ಗೊತ್ತಿಲ್ಲದಾಗ ತಂದು ಕೊಟ್ಟು ನೋಡ್ದ ಕೂಡಲೇ ಖುಷಿ ಆಗ್ತದಲ್ಲ, ಅದನ್ನ ನೋಡೋಣ ಅಂತ ತಂದೆ. ನೀ ನೋಡಿದ್ರೆ ಖುಷಿನ ಮತ್ತೆ ಅಂತಾರ.